ಇನ್ನೊಂದು ಫೋಟೋ ಕ್ಲಿಪ್ ನಾನೇನು ಕೊಟ್ಟಿದ್ದೀನಿ ಅದನ್ನು ಹೊಸ ಕಾಂಪೋಸಿಷನ್ ಒಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡಿ ಹೊಸ ಕಾಂಪೋಸಿಷನ್ಗೆ ಡ್ರಾಪ್ ಮಾಡಿ ಆ್ಯಂಡ್ ಇದನ್ನು ಆಲ್ ಕಾಂಪೋಸಿಷನ್ ಒಳಗೆ ಹಾಕ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಆಲ್ ಕಾಂಪೋಸಿಷನಲ್ಲಿ ನಾವು ಕ್ರಿಯೇಟ್ ಮಾಡಿರೋಂಥ ಅಷ್ಟು ಕಾಂಪೋಸಿಷನ್ ಇದೆ. ಎನಿ ಟೈಮ್ ಎನಿ ಚೇಂಜಸ್ ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಮಾಡ್ಕೊಬೋದು. ನೆಕ್ಸ್ಟು ಇದನ್ನು ನಾನು ರೀನೇಮ್ ಮಾಡಿಬಿಡ್ತೀನಿ. ಸೊ ಬ್ಯಾಕ್ ಪ್ಲೇಟ್ ಅಂತ ಅಗೇನ್ ಇದನ್ನೇ ಡೂಪ್ಲಿಕೇಟ್ ಮಾಡಿಕೊಂಡು ಮೇಲ್ಗಡೆ ಇರೋಂಥ ಲೇಯರ್ನ ನಾನು ರೀನೇಮ್ ಮಾಡ್ತೀನಿ ಮಾಸ್ಕ್ ಲೇಯರ್ ಅಂತ. ಆ್ಯಂಡ್ ಮೇಲ್ಗಡೆ ಇರೋಂಥ ಲೇಯರ್ನ ಆಫ್ ಮಾಡಿಬಿಡಿ. ಈ ಒಂದು ಕಣ್ಣು ಐಕಾನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಆಫ್ ಆಗುತ್ತೆ. ಸೊ ಬ್ಯಾಕ್ ಪ್ಲೇಟ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೋನ್ ಸ್ಟ್ಯಾಂಪ್ ಟೂಲ್ ಮುಖಾಂತರ ಫುಲ್ಲು ಓವರಾಲ್ ಇವನ್ನ ಅಳಿಸ್ಬೇಕು ನಾವು. ಸೊ ಟೂಲ್ ಬಾರಲ್ಲಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ನ ಸೆಲೆಕ್ಟ್ ಮಾಡಿ ಆ್ಯಂಡ್ ಈ ಫೋಟೋ ಏನಿದೆ ಅದನ್ನು ಡಬಲ್ ಕ್ಲಿಕ್ ಮಾಡಿ ಫೋಟೋನ. ನೆಕ್ಸ್ಟು ಬ್ರಷ್ ಸೈಜ್ ಏನಿದೆ ಅದನ್ನು ದೊಡ್ಡದು ಮಾಡ್ಕೊತೀನಿ. ಸೊ ಈ ಬ್ರಷಸ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಡಯಾಮೀಟ್ರನ್ನ ದೊಡ್ಡದು ಮಾಡಿ. ಸೊ ಹಳೆಯ ಫೋಟೋಗಿಂತ ಇದು ಸ್ವಲ್ಪ ಈಸಿನೇ ಇರುತ್ತೆ. ಸೊ ಒಂದು ಕಾರ್ನರ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಡ್ರ್ಯಾಗ್ ಮಾಡಿ. ಸೊ ಇದನ್ನು ಫುಲ್ಲು ಇದನ್ನು ಮಾಡಿಬಿಡಿ. ಓಕೆ, ನೆಕ್ಸ್ಟು ಮೇಲ್ಗಡೆ ಇರೋಂಥ ಲೇಯರ್ ಏನಿದೆ ಅದನ್ನು ಆನ್ ಮಾಡಿ ಕಾಂಪೋಸಿಷನ್. ಸೊ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ನೋಡ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್. ಸೊ ಫಸ್ಟ್ ಮಾಸ್ಕ್ ಲೇಯರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಟೂಲ್ ಬಾರಲ್ಲಿ ಪೆನ್ ಟೂಲ್ನ ಸೆಲೆಕ್ಟ್ ಮಾಡಿ ಫುಲ್ಲು ಮಾಸ್ಕ್ ಮಾಡಿಬಿಡೋಣ ಇದನ್ನು. ಸೊ ಮೇಯ್ನ್ಲಿ ಮಾಸ್ಕ್ ನೀವು ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಫೈನಲ್ ಔಟ್ಪುಟ್ಟು. ಇನ್ ಕೇಸ್ ಈ ಲೈನ್ಸ್ ಕಾರ್ನರ್ ಲೈನ್ಸ್ ಬೇಡ ಅಂದರೆ ಡಿಸೇಬಲ್ ಮಾಡಿಬಿಡಿ ಟೈಟಲ್ ಆ್ಯಕ್ಷನ್ಸ್. ಇವಾಗ ನೋಡಿ ಇಲ್ಲಿ ಕರ್ವಿ ಆಗಿದೆಯಲ್ಲ, ಜಸ್ಟ್ ಈ ಥರ ಸೆಲೆಕ್ಟ್ ಮಾಡಿ ನಿಮ್ಮ ಮೌಸಲ್ಲಿ ಜಸ್ಟ್ ರೈಟ್ ಟು ಲೆಫ್ಟ್ ಡ್ರ್ಯಾಗ್ ಮಾಡಿದ್ರೆ ಕರ್ವಿಯಾಗಿ ಕ್ರಿಯೇಟ್ ಆಗುತ್ತೆ. ಇನಿಷಿಯಲಿ ಫಸ್ಟ್ ಟೈಮ್ ನೀವು ಮಾಸ್ಕ್ ಮಾಡೋವಾಗ ಸ್ವಲ್ಪ ಕಷ್ಟ ಆಗಬಹುದು, ಬಟ್ ಒನ್ಸ್ ನೀವು ಮಾಸ್ಕನ್ನು ಅಗೇನ್ ಆ್ಯಂಡ್ ಅಗೇನ್ ಮಾಡ್ತಾ ಇದ್ರೆ ಮಾತ್ರ ಇದು ಗೊತ್ತಾಗುತ್ತೆ. ಆ್ಯಂಡ್ ಬಿ ಕೇರ್ಫುಲ್. ಈ ಥರ ಮಾಸ್ಕ್ನ ಕ್ರಿಯೇಟ್ ಮಾಡೋವಾಗ ಬೇರೆ ಕಡೆ ಕ್ಲಿಕ್ ಮಾಡಿ, ಅಂದರೆ ವಿಡಿಯೋ ಲೇಯರ್ನ ಸೆಲೆಕ್ಟ್ ಮಾಡ್ದೇ ನೀವು ಕ್ಲಿಕ್ ಮಾಡಿದ್ರೆ ಅಗೇನ್ ಮತ್ತೊಂದು ಮಾಸ್ಕ್ ಕ್ರಿಯೇಟ್ ಆಗೋಗುತ್ತೆ. ಸೊ ಕಂಟ್ರೋಲ್-G ಕ್ಲಿಕ್ ಮಾಡ್ತೀನಿ. ಸೊ ಸೇಮ್ ಮಾಸ್ಕ್ ಏನು ನೀವು ಕ್ರಿಯೇಟ್ ಮಾಡಿದ್ದೀರೋ ಅದನ್ನು ಅಗೇನ್ ಆ್ಯಂಡ್ ಅಗೇನ್ ನೋಡ್ತಾ ಇರಿ. ಸೊ ಅದೇ ಮಾಸ್ಕ್ ಫಾಲೋ ಆಗ್ತಿದೆಯಾ ಅಂತ, ಇಲ್ಲಾಂದರೆ ಇನ್ನೊಂದು ಮಾಸ್ಕ್ ಕ್ರಿಯೇಟ್ ಆಗೋಗುತ್ತೆ. ಓಕೆ, ಇವಾಗ ಓವರಾಲ್ ಒಂದು ಮಾಸ್ಕ್ನ ಕ್ರಿಯೇಟ್ ಮಾಡಿದ್ದೀನಿ. ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಳಗಡೆ ನೀವು ನೋಡ್ಬೋದು, ಒಳಗಡೆ ಕೂಡ ಸ್ಕೈ ಇದೆ, ಅದನ್ನು ಕೂಡ ನಾವು ರಿಮೂವ್ ಮಾಡೋಣ. ಸೊ ಸೇಮ್ ಮಾಸ್ಕ್ ಲೇಯರ್ ಏನಿದೆ ಅದನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ಒಳಗಡೆ ಕೂಡ ಮಾಸ್ಕ್ನ ಕ್ರಿಯೇಟ್ ಮಾಡಿ. ಸೊ ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಸ್, ಆ್ಯಂಡ್ ಲೇಟರ್ ನಾವು ಈ ಒಳಗೆ ಕ್ರಿಯೇಟ್ ಮಾಡ್ತಾರೋಂಥ ಮಾಸ್ಕ್ನ ನಾವು ಸಬ್ಟ್ರ್ಯಾಕ್ಟ್ ಮಾಡಿಬಿಡ್ಬೋದು. ಸೊ ಒಂದು ಸೆಕೆಂಡ್ ತೋರಿಸ್ತೀನಿ. ಸೊ ಓಕೆ, ಲಾಸ್ಟ್ ಪಾಯಿಂಟ್ ಡನ್. ಸೊ ಸ್ವಲ್ಪ ಝೂಮ್ ಮಾಡಿ. ಓಕೆ, ಇಲ್ಲಿ ಲೇಯರ್ನ ಸೆಲೆಕ್ಟ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು 2 ಮಾಸ್ಕ್ ಕ್ರಿಯೇಟ್ ಆಗಿದೆ. ಸೊ ಸೆಕೆಂಡ್ ಮಾಸ್ಕ್ ಏನಿದೆ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿಬಿಡಿ. ಸೊ ದಟ್ ಒಳಗಿರೋಂಥ ಲೇಯರ್ ಏನಿದೆ ಅದು ಮೈನಸ್ ಆಗುತ್ತೆ. ಸೊ ಇದನ್ನು ನಾನು ಇವಾಗ ಮೂವ್ ಮಾಡ್ಬೋದು ನನಗೆ ಬೇಕಾಗಿರೋಂಥ ಜಾಗಗೆ. ಸೊ ಇದು ಅದೇ ಜಾಗದಲ್ಲಿರಲಿ. ಇದಕ್ಕೆ ನಾನು ಪಪೆಟ್ ಪಾಯಿಂಟ್ಸ್ನ ಮೆನ್ಷನ್ ಮಾಡ್ಕೊತೀನಿ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಪಪೆಟ್ ಟೂಲ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನಾನು ಇಲ್ಲಿ ಕೊಡ್ತೀನಿ, ಇಲ್ಲೊಂದು ಕೊಡ್ತೀನಿ, ತಲೆಗೆ ಒಂದು ಕೊಡ್ತೀನಿ, ಭುಜಕ್ಕೊಂದು, ಇಲ್ಲೊಂದು, ಸೊ ಸ್ಕೇಟ್ ಬೋರ್ಡ್ಗೊಂದು. ಸೊ ಇದನ್ನು ಆ್ಯನಿಮೇಟ್ ಮಾಡೋಣ. ಅಗೇನ್ 4 ಸೆಕೆಂಡ್ಸ್ಗೆ ಆ್ಯನಿಮೇಟ್ ಮಾಡ್ತೀನಿ ನಾನು. ಸೊ ಬಿಗಿನಿಂಗಿಂದ 4 ಸೆಕೆಂಡ್ಗೆ ಹೋಗ್ಬಿಟ್ಟು ಸೇಮ್ ಮಾಸ್ಕ್ ಪಾತ್ನ ಸೆಲೆಕ್ಟ್ ಮಾಡಿ ಪಪೆಟ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಅದನ್ನು ಮೂವ್ ಮಾಡಿ ಸಾಕು. ತಲೆನ ಜಾಸ್ತಿ ಮೂವ್ ಮಾಡೋಕ್ಕೆ ಹೋಗ್ಬೇಡಿ, ಫಿನಿಶಿಂಗ್ ಗೊತ್ತಾಗಲ್ಲ. ಸೊ
ಈ ಥರ ಒಂದು ಬೇಸಿಕ್ ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಇದು ಎಲ್ಲಿಂದ ಕ್ರಿಯೇಟ್ ಆಗಿದೆ ಅಂತ ನೀವು ನೋಡಬೇಕು ಅಂತ ಹೇಳಿದ್ರೆ, ಸೊ ಈ ಮಾಸ್ಕ್ ಲೇಯರ್ ಏನಿದೆ ಇದನ್ನು ಓಪನ್ ಮಾಡಿ, ಪಪೆಟ್ ಟ್ರಾನ್ಸ್ಫಾರ್ಮ್ ಟೂಲ್ ಇದೆಯಲ್ಲ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಅಷ್ಟು ಕೀ ಫ್ರೇಮ್ಸ್ ಇಲ್ಲಿದೆ. ಸೊ ಇದರಲ್ಲಿ ಇಷ್ಟನ್ನು ನಾನು ಓಪನ್ ಮಾಡಿಬಿಟ್ಟು ಅಷ್ಟನ್ನು ಓಪನ್ ಮಾಡಿ ನಾನು ಫಸ್ಟ್ ಕೀ ಫ್ರೇಮ್ ಏನಿದೆ ಅದನ್ನು ಬಿಗಿನಿಂಗಿಗೆ ತೊಗೊಂಡೋಗ್ತೀನಿ. ಸೊ ಬಿಗಿನಿಂಗಿಗೆ ತೊಗೊಂಡೋಗಿ ಇವಾಗ ಸ್ವಲ್ಪ ಸ್ಲೋ ಆಗುತ್ತೆ ಆ್ಯನಿಮೇಷನ್. ಎಸ್, ಈ ಥರ ಆಗುತ್ತೆ. ಸೊ ಇವಾಗ ನಾವೇನು ಮಾಡ್ಬೋದು, ಇದು ಫಸ್ಟು ಫ್ರೇಮ್ ಔಟ್ ಆಗಿರಲಿ ಓವರಾಲು. ಸೊ ಲಾಸ್ಟ್ ಪೊಸಿಷನ್ ಒನ್ಸ್ ಸ್ವಲ್ಪ ಮುಂದೆ ಬನ್ನಿ, ಒಂದು 20 ಫ್ರೇಮ್ಸಿಗೆ ಬನ್ನಿ. ಇಲ್ಲಿ ಪಿ ಅಂತ ಟೈಪ್ ಮಾಡಿ ಇಲ್ಲಿ ಫೈನಲ್ ಪೊಸಿಷನ್ನ ಮೆನ್ಷನ್ ಮಾಡಿ, ನೆಕ್ಸ್ಟ್ ಬಿಗಿನಿಂಗಿಗೆ ಹೋಗ್ಬಿಟ್ಟು ಇದನ್ನು ಫುಲ್ ಫ್ರೇಮ್ ಔಟ್ ಮಾಡಿಬಿಡಿ. ಸೊ ಇವಾಗ ಏನಾಗುತ್ತೆ, ಒಂದು ಈ ಥರ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಇವೆರಡೂ ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿ ಗ್ರಾಫ್ ಎಡಿಟರಲ್ಲಿ ಇದನ್ನು ಒಂದು ಹ್ಯಾಂಡಲ್ ಏನಿದೆ ಅದನ್ನು ಕೆಳಗೆ ಮಾಡಿಬಿಡಿ. ಸೊ ಇವಾಗ ಸ್ಪೀಡಾಗಿ ಬಂದು ಸ್ಲೋ ಆಗುತ್ತೆ. ಎಸ್, ಓಕೆ. ನೆಕ್ಸ್ಟು ಇದಕ್ಕೆ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು. ಸೊ ನ್ಯೂ ಟೆಕ್ಸ್ಟ್, ಇಲ್ಲಿ ಕ್ರಿಯೇಟರ್ ಅಂತ ಆ್ಯಡ್ ಮಾಡ್ತೀನಿ. ಸೊ ಈ ಟೆಕ್ಸ್ಟನ್ನು ನಾನು ಈ ಮಾಸ್ಕ್ ಲೇಯರ್ ಹಿಂದ್ಗಡೆ ಇಡ್ತೀನಿ. ಇದು ಲೆಫ್ಟಿಂದ ಬರಲಿ. ಸೊ ಇದನ್ನು ಕೂಡ ಸ್ವಲ್ಪ ಮುಂದೆ ಹೋಗಿ ಇಲ್ಲಿ ಫೈನಲ್ ಪೊಸಿಷನ್ನ ಕೊಡಿ, ಇಲ್ಲಿ ಕೊಡ್ಬೋದು. ಸೊ ಇಲ್ಲಿ ಪಿನ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿ ಒಂದು ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಬಿಗಿನಿಂಗಿಗೆ ಹೋಗ್ಬಿಟ್ಟು ಇದನ್ನು ಎಕ್ಸಿಟ್ ಮಾಡಿಬಿಡಿ. ಸೊ ಇವಾಗ ಅದು ಬರುತ್ತೆ, ಇದು ಬರುತ್ತೆ ಟೆಕ್ಸ್ಟ್. ಆ್ಯಕ್ಚುಲಿ ಇದನ್ನು ಸ್ವಲ್ಪ ಲೇಟಾಗಿ ಬರ್ಬೋದು, ಒಂದು ಫೋಟೋ ಬಂದ ಮೇಲೆ ಇದು ಬರಲಿ. ಓಕೆ, ಡನ್. ಸೊ ಎರಡು ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿ ಗ್ರಾಫ್ ಎಡಿಟ್ರಲ್ಲಿ ಜಸ್ಟ್ ಚಿಕ್ಕದು ಮಾಡಿಬಿಟ್ರೆ ಅದು ಸ್ಪೀಡಾಗಿ ಬಂದು ಸ್ಲೋ ಆಗುತ್ತೆ. ಓಕೆ, ಇವಾಗ ನಾವೇನು ಮಾಡ್ಬೋದು, ಇದರದ್ದು ಪೊಸಿಷನ್ ಏನಿದೆ ಪಿ ಅಂತ ಕ್ಲಿಕ್ ಮಾಡಿ. ಸೊ ಒನ್ಸ್ ಇಲ್ಲಿಗೆ ಬಂದಾದಮೇಲೆ ಸ್ವಲ್ಪ ಮುಂದಕ್ಕೆ ಹೋಗಿ ಒಂದು ಅರೌಂಡ್ 4 ಸೆಕೆಂಡ್ಸ್ಗೆ ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಅಥವಾ ರೈಟ್ ಸೈಡು ಮೂವ್ ಮಾಡಿ. ಸೊ ಇವಾಗ ಒನ್ಸ್ ಆ್ಯನಿಮೇಷನ್ ಕ್ರಿಯೇಟ್ ಆದಮೇಲೆ ಇಲ್ಲಿಂದ ಅಗೇನ್ ಇಲ್ಲಿಂದ ಇಲ್ಲಿಗೆ ಮೂಮೆಂಟ್ ಕ್ರಿಯೇಟ್ ಆಗ್ತಿದೆ. ನೆಕ್ಸ್ಟ್ ನಾವೇನು ಮಾಡ್ಬೋದು, ಸ್ಕೇಟರ್ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಮೇಲಿಂದ ಕೆಳಗಡೆ ಮೂವ್ ಮಾಡೋಣ. ಸೊ ಇಲ್ಲಿಗೆ ಬನ್ನಿ. ಸೊ ಓವರ್ಲ್ಯಾಪ್ ಆಗ್ತಿದೆಯಲ್ಲ ಇಲ್ಲಿ ಇದನ್ನು ಕೆಳಗಡೆ ಮಾಡಿ, ಆ್ಯಂಡ್ ಸ್ವಲ್ಪ ರೈಟಿಗೆ ತೊಗೊಂಡೋಗ್ಬೋದು. ಸ್ವಲ್ಪ ಪ್ಲೇ ಮಾಡ್ತೀನಿ. ಓಕೆ, ನೋಡ್ಬೇಡಿ. ಇವಾಗ ಆ ಟೆಕ್ಸ್ಟ್ ಏನಿದೆ ಅದಕ್ಕೆ ಒಂದು ಡ್ರಾಪ್ ಶ್ಯಾಡೋನ ಹಾಕೋಣ. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಲೇಯರ್ನ ಕೂಡ ನಾವು ಕೆಳಗಿಂದ ಆ್ಯನಿಮೇಟ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿ ಬ್ಯಾಕ್ಗ್ರೌಂಡ್ ಲೇಯರ್ನ, ಇವೆರಡನ್ನು ಸ್ವಲ್ಪ ಮುಂದಕ್ಕೆ ಎಳಿತೀನಿ ಸೊ ದಟ್ ಬಿಗಿನಿಂಗ್ ಸ್ವಲ್ಪ ಆ್ಯನಿಮೇಟ್ ಮಾಡ್ಬೋದು ಬ್ಯಾಕ್ಗ್ರೌಂಡ್ ಲೇಯರ್ನ. ಸೊ ಇಲ್ಲಿಗೆ ಬನ್ನಿ, ಇಲ್ಲಿ ಪಿನ ಕ್ಲಿಕ್ ಮಾಡಿ ಪೊಸಿಷನ್ ಎಂಡ್ ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿ ಆ್ಯಂಡ್ ಬಿಗಿನಿಂಗಿಗೆ ಹೋಗಿ ಇದನ್ನು ಡೌನ್ ಮಾಡಿಬಿಡಿ. ಎಸ್, ಈ ರೀತಿ ಡೌನ್ ಮಾಡಿ ನೆಕ್ಸ್ಟ್ ಪ್ಲೇ ಮಾಡ್ತೀನಿ. ಎಸ್, ಈ ಥರ ಒಂದು. ಸೊ ಈ ಎರಡನ್ನು ಸೆಲೆಕ್ಟ್ ಮಾಡಿ ಗ್ರಾಫ್ ಎಡಿಟ್ರಲ್ಲಿ ಜಸ್ಟ್ ಇದನ್ನು ಕಮ್ಮಿ ಮಾಡಿ, ಸೊ ಸ್ಪೀಡಿಂದ ಫಾಸ್ಟ್ ಆಗಿದೆ. ನೆಕ್ಸ್ಟ್ ಇದನ್ನು ಕೂಡ ಈ ಒಂದು ಕೀ ಫ್ರೇಮ್ನ ಈಸ್ ಮಾಡಿಬಿಡಿ. ಇಟ್ಸ್ ಆಲ್ ಅಬೌಟ್ ನೀವು ಹೆಂಗೆ ಮಾಡ್ತೀರಾ ಅಂತ. ಸೊ ಆ್ಯಕ್ಚುಲಿ ಫೈನಲ್ ಪೊಸಿಷನ್ ಏನಿದೆ ಇದು ಸ್ಕೇಟರ್ ಅಂತಿದೆಯಲ್ಲ ಇದನ್ನು ಸ್ವಲ್ಪ ರೈಟ್ಗೆ ಮಾಡ್ತೀನಿ ಸೊ ದಟ್ ಓವರ್ಲ್ಯಾಪ್ ಆಗೋಲ್ಲ. ಓಕೆ ಹಿಂಗಿರಲಿ. ಇವೆರಡನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಬಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ ಆ್ಯನಿಮೇಷನ್. ಓಕೆ, ಒಂದು 3Dಯಲ್ಲಿ ಕ್ಯಾಮ್ರಾ ಕ್ರಿಯೇಟ್ ಮಾಡೋಣ. ಸೊ 3D ಕ್ಯಾಮ್ರಾ 50mm ಇರಲಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಕೆಳಗಿರೋವಂಥ ಲೇಯರ್ಗಳೆಲ್ಲನೂ ಸೆಲೆಕ್ಟ್ ಮಾಡಿ 3D ಮಾಡಿ. ಸೊ ಅದು 3D ಮೂಮೆಂಟ್ ಆಗುತ್ತೆ. ಸೊ ಬ್ಯಾಕ್ ಪ್ಲೇಟ್ ಏನಿದೆ ಹಿಂದ್ಗಡೆ ಇರೋವಂಥ ಲೇಯರ್ನ ಆದಷ್ಟು ಹಿಂದಕ್ಕೆ ತಳ್ಳಿಬಿಡಿ. ಸೊ ಪಿನ ಕ್ಲಿಕ್ ಮಾಡಿ ಪೊಸಿಷನ್ ಪ್ರಾಪರ್ಟಿ ಓಪನ್ ಆಗುತ್ತೆ.
ಸೊ ಒಂದು ಲಾಸ್ಟ್ ಪೊಸಿಷನ್ಗೆ ಬಂದ್ಬಿಟ್ಟು ಈ ಒಂದು ಪೊಸಿಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಪೊಸಿಷನ್ನ ಜಾಸ್ತಿ ಮಾಡಿ ಹಿಂದಕ್ಕೆ ತೊಗೊಂಡೋಗಿ. ಸೊ ಆ್ಯನಿಮೇಷನ್ ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಅದು ಕೂಡ ಹಿಂದಕ್ಕೆ ಹೋಗುತ್ತೆ. ಇನ್ ಕೇಸ್ ಅದು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಹಿಂದಕ್ಕೆ ಹೋಗೋಲ್ಲ. ಸೊ ಹಿಂದಕ್ಕೆ ತೊಗೊಂಡೋಗಿ ನೆಕ್ಸ್ಟು ದೊಡ್ಡದು ಮಾಡಿ. ಇವಾಗ ಆ್ಯನಿಮೇಷನ್ ಹಾಗೆ ಇರುತ್ತೆ, ಇವೆರಡು ಬರುತ್ತೆ. ಸೊ ನೆಕ್ಸ್ಟು ಈ ಪೊಸಿಷನ್ ಪ್ರಾಪರ್ಟಿ ಏನಿದೆ ಈ ಕ್ಯಾಮ್ರಾದು, ಇದನ್ನು ಓಪನ್ ಮಾಡಿ ಪೀನ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಸೊ ಬಿಗಿನಿಂಗ್ ಹೋಗಿ ಇಲ್ಲಿ ಫೈನಲ್ ಪೊಸಿಷನ್ಗೆ ಲಾಕ್ ಮಾಡಿ ಆ್ಯಂಡ್ 4 ಸೆಕೆಂಡ್ಸಿಗೆ ಬಂದಮೇಲೆ ಸ್ವಲ್ಪ ಝೂಮ್ ಔಟ್ ಮಾಡಿಬಿಡಿ. ಎಸ್, ಈ ಥರ ಝೂಮ್ ಔಟ್ ಮಾಡಿ. ಸೊ ಝೂಮಿನಿಂದ ಝೂಮ್ ಔಟ್ ಆಗುವಂಥ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಎಸ್, ಈ ಥರ ಮಾಡಿ ನೆಕ್ಸ್ಟು ಇವೆರಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಗ್ರಾಫ್ ಎಡಿಟ್ರಲ್ಲಿ ಓವರಾಲ್ ಈ ಥರ ಒಂದು ಗ್ರಾಫ್ನ ಕ್ರಿಯೇಟ್ ಮಾಡಿ. ಎಸ್, ಬಟ್ ಇನಿಷಿಯಲ್ ಪೊಸಿಷನ್ ಚೇಂಜ್ ಆಗೋಗಿದೆ 3D ಮಾಡಿದ್ಮೇಲೆ. ಸೊ ಫಸ್ಟ್ ಪೊಸಿಷನ್ನಾಗ ಹೋಗಿ ಬ್ಲ್ಯಾಕ್ ಪ್ಲೇಟ್ ಏನಿದೆ ಇದನ್ನು ತೊಗೊಂಡು ಕೆಳಗಡೆ ತೊಗೊಂಬನ್ನಿ. ಎಸ್, ನೆಕ್ಸ್ಟು ಕ್ಯಾಮ್ರಾ ಪ್ರಾಪರ್ಟೀಸನ್ನು ಓಪನ್ ಮಾಡಿ ಇಲ್ಲಿ ಕ್ಯಾಮ್ರಾ ಆಪ್ಷನ್ಸ್ ಅಂತಿದೆಯಲ್ಲ ಇದನ್ನು ಓಪನ್ ಮಾಡಿಬಿಟ್ಟು ಅಪೇಚರ್ನ ಜಾಸ್ತಿ ಮಾಡಿ. ಸೊ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಇದು ಬ್ಲರ್ ಆಗುತ್ತೆ ಬ್ಯಾಕ್ಗ್ರೌಂಡು. ನಾನು ಅರೌಂಡ್ 500 ಇಡ್ತೀನಿ, 500 ಗಿಡಿ. ಅದಾದಮೇಲೆ ಸ್ಕೇಟರ್ ಅಂತ ಏನಿದೆ ಈ ಒಂದು ಟೆಕ್ಸ್ಟ್ ಮಾಡಿದ್ದೇವಲ್ಲ ಇದಕ್ಕೆ ಲೈಟಾಗಿ ಆ್ಯನಿಮೇಷನ್ ಪ್ರೀಸೆಟ್ನ ಹಾಕೋಣ. ಸೊ ಟೆಕ್ಸ್ಟ್ ಟೂಲ್ಗೆ ಹೋಗ್ಬಿಟ್ಟು ಇಲ್ಲಿ 3Dನ ಓಪನ್ ಮಾಡಿ. ಸೊ ಇಲ್ಲಿ ಯಾವ್ದು ಬೇಕೋ ಆ ಒಂದು ಆ್ಯನಿಮೇಷನ್ನ ಆ್ಯಡ್ ಮಾಡಿ. ನಾನು ಫಸ್ಟ್ ಒನ್ನೇ ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ಒಂದು ಲೈಟಾಗಿ ಎಫೆಕ್ಟ್ನ ಆ್ಯಡ್ ಮಾಡ್ಬೋದು. ಸೊ ಈ ಮಾಸ್ಕ್ ಲೇಯರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಕೀಬೋರ್ಡಲ್ಲಿ Ctrl+D ಕ್ಲಿಕ್ ಮಾಡಿ. ಸೊ ದಟ್ ಸೇಮ್ ಡೂಪ್ಲಿಕೇಟ್ ಆಗುತ್ತೆ. ನೆಕ್ಸ್ಟು ಇದ್ರದ್ದು ಒಪಾಸಿಟಿ ಕಂಟ್ರೋಲ್ನ ಓಪನ್ ಮಾಡಿ, ಟೀನ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಸೊ ಕೆಳಗಡೆ ಇರೋವಂಥ ಲೇಯರ್ದು ಒಪಾಸಿಟಿನ ನೀವು ಒಂದು 10% ಕೊಡಿ. 10% ಕೊಟ್ಬಿಟ್ಟು ಲೈಟಾಗಿ ಆಫ್ಸೆಟ್ ಮಾಡಿ. ಆಫ್ಸೆಟ್ ಅಂತ ಹೇಳಿದ್ರೆ ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗಿ. ಸೊ ಹಿಂದಕ್ಕೆ ತೊಗೊಂಡೋಗಿ ಏನಾಗುತ್ತೆ, ಲೈಟಾಗಿ ಒಂದು 2 ಆ್ಯನಿಮೇಷನ್ ಬಂದಂಗೆ ಕ್ರಿಯೇಟ್ ಆಗುತ್ತೆ ನಮಗೆ ಎಫೆಕ್ಟು. ಎಸ್, ಹಿಂದ್ಗಡೆ ನೋಡ್ಬೋದು ಇನ್ನೊಂದು ಅದು ಬಾರ್ಡರ್ ಲೇಯರ್ ಥರ ಕ್ರಿಯೇಟ್ ಆಗಿದೆ. ಇಂಟೆನ್ಷನಲಿ ನಾನು ಒಪಾಸಿಟಿನ ಜಾಸ್ತಿ ಮಾಡ್ತೀನಿ, ನೀವು ನೋಡಿ ಗೊತ್ತಾಗುತ್ತೆ. ಎಸ್, ಅದ್ರ ಹಿಂದೆ ಇನ್ನೊಂದು ಲೇಯರ್ ಬಂದಂಗೆ ಎಫೆಕ್ಟ್ ಕ್ರಿಯೇಟ್ ಆಗ್ತಿದೆಯಲ್ಲ, ಸೊ ಅದನ್ನೇ ನಾನು ಕ್ರಿಯೇಟ್ ಮಾಡಿದ್ದು. ಎಸ್, ಈ ಥರ ಇರಲಿ. ನೆಕ್ಸ್ಟು ಇಷ್ಟನ್ನು ಸೆಲೆಕ್ಟ್ ಮಾಡಿ ಕಂಪೋಸ್ ಮಾಡಿಬಿಡ್ತೀನಿ. ಕಂಪೋಸ್ ಮಾಡಿ ಇಲ್ಲಿ ಮೂವ್ ಆಲ್ ಆಟ್ರಿಬ್ಯೂಟ್ಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದಕ್ಕೊಂದು ಸಾಲಿಡ್ ಲೇಯರ್ನ ಅಥವಾ ಆಲ್ರೆಡಿ ಮಾಡಿದ್ದೀವಲ್ಲ ಇಲ್ಲಿ ಒಂದು ಆಸ್ಪೆಕ್ಟ್ ರೇಷಿಯೋ ಇದನ್ನು ಲಾಕ್ ಆಗಿದೆ, ಇದನ್ನು ಎನೇಬಲ್ ಮಾಡಿಬಿಟ್ಟು ಕಾಪಿ ಮಾಡಿ ನಿಮ್ಮ ಕೀಬೋರ್ಡಲ್ಲಿ Ctrl+C ಕ್ಲಿಕ್ ಮಾಡಿ, ಇಲ್ಲಿ Ctrl+V ಕ್ಲಿಕ್ ಮಾಡಿ. ಸೊ ಸೇಮ್ ಥಿಂಗ್, ಸೇಮ್ ಆಸ್ಪೆಕ್ಟ್ ರೇಷಿಯೋ ಏನು ನಾವು ಕ್ರಿಯೇಟ್ ಮಾಡಿದ್ವೋ ಅದು ಇಲ್ಲಿ ಕೂಡ ಬರುತ್ತೆ. ಆ್ಯಂಡ್ ಕಂಪೋಸ್ ಲೇಯರ್ ಏನಿದೆ ಇದನ್ನು ಕೆಳಗಡೆ ಮಾಡಿ. ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಫ್ ಯು ವಾಂಟ್ ಆ ಗ್ಲಿಚ್ ಏನಿದೆ ಸೇಮ್ ಥಿಂಗ್ ನಾನು ಕಾಪಿ ಮಾಡ್ತೀನಿ ನೋಡಿ. ಸೊ 3 ಥರ ಗ್ಲಿಚ್ ಮಾಡಿದ್ದೀವಲ್ಲ, Ctrl+C ಆ್ಯಂಡ್ ಇಲ್ಲಿ ಒಳಗೆ ಹೋಗ್ಬಿಟ್ಟು Ctrl+V ಕ್ಲಿಕ್ ಮಾಡಿ. ಸೊ ಆ ಥರ ಗ್ಲಿಚ್ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಬೋದು. ಸೊ ನಾನೇನು ಮಾಡ್ತೀನಿ, ಆ ಗ್ಲಿಚ್ನ ಸೆಲೆಕ್ಟ್ ಮಾಡಿ ಇದನ್ನು ಲೈಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿಬಿಡ್ತೀನಿ ಇದಕ್ಕೆ. ನೆಕ್ಸ್ಟು ಆ ಗ್ಲಿಚ್ ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಲರ್ ಬ್ಯಾಲೆನ್ಸ್ ಅಂತಿದೆಯಲ್ಲ ಇದನ್ನು 0 ಗಿಟ್ರೆ ಅದು ಲೈಟಾಗಿ ಸ್ಯಾಚುರೇಷನ್ ಏನಿದೆ ಅದು ಕಮ್ಮಿ ಆಗುತ್ತೆ. ಸೊ 3 ಎಫೆಕ್ಟ್ಗೂ 0 ಮಾಡಿಬಿಡಿ ಕಲರ್ ಬ್ಯಾಲೆನ್ಸ್ನ. ಸೊ ಎಸ್, ತೀರ ಕಲರ್ ಇದ್ದರೆ ಚೆನ್ನಾಗಿ ಕಾಣಲ್ಲ. ಎಸ್, ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಓಕೆ, ನಾಟ್ ಬ್ಯಾಡ್. ಆ್ಯಂಡ್ ಇಫ್ ಯು ವಾಂಟ್ ಈ ಟೆಕ್ಸ್ಟ್ ಏನಿದೆ ಅದನ್ನು ಸ್ವಲ್ಪ ರೊಟೇಟ್ ಕೂಡ ಮಾಡ್ಬೋದು. ಸೊ ಎನಿವೇ ಅದು 3D ಲೇಯರಾಗಿ ಕನ್ವರ್ಟ್ ಆಗಿದೆ. ಇಲ್ಲಿ R ಕ್ಲಿಕ್ ಮಾಡಿ, ರೊಟೇಷನ್ ಪ್ರಾಪರ್ಟಿ ಓಪನ್ ಆಗುತ್ತೆ. ಇಲ್ಲಿ ನೀವು ಲೈಟಾಗಿ ಇಲ್ಲಿ Y ಆ್ಯಕ್ಸಸಲ್ಲಿ ರೊಟೇಟ್ ಮಾಡಿ. ಸೊ ರೊಟೇಟ್ ಮಾಡಿದ್ರೆ ಈ ಥರ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಓಕೆ, ಚೆನ್ನಾಗಿದೆ.
ಆ್ಯಂಡ್ ಇಫ್ ಯು ವಾಂಟ್, ನಿಮಗೆ ಬೇಕು ಅಂತ ಇದೇ ಓಕೆ, ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಗ್ಲಿಚ್ ಲೇಯರ್ ಏನಿದೆ ಅದನ್ನು ಬ್ಯಾಕ್ಗ್ರೌಂಡ್ ಲೇಯರಿಗೆ ಮಾತ್ರ ಕೊಡ್ಬೋದು. ಸೊ ಎಷ್ಟು ಗ್ಲಿಚ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಇಟ್ಬಿಡಿ, ಮಧ್ಯದ ಗ್ಲಿಚ್ನ ಮೇಲ್ಗಡೆ ಇಡ್ತೀನಿ. ಸೊ ಇವಾಗ ಏನಾಗುತ್ತೆ, ಓನ್ಲಿ ಇದ್ರ ಮೇಲಿದೆಯಲ್ಲ ಲೇಯರು ಫಸ್ಟ್ ಎಫೆಕ್ಟ್ ಆಗೋದೆ ಬ್ಯಾಕ್ಗ್ರೌಂಡ್ ಲೇಯರ್ಗೆ. ಇವಾಗ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ನೋಡ್ಬೋದು, ಓನ್ಲಿ ಬ್ಯಾಕ್ಗ್ರೌಂಡಿಗೆ ಮಾತ್ರ ಎಫೆಕ್ಟ್ ಆಗ್ತಿದೆ ಇಲ್ಲಿ.